ಹಾಯ್ ಆಲ್, ಮನುಷ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೊಳಕೆ ಕಾಳು ತೋರಿಸಿದ್ದೀನಿ. ಇಲ್ಲಿಗೆ ಮೊಳಕೆ ಕಟ್ಟಿದ್ದು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಇದರ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಿಂಪಲ್ ವೇ ಆಗಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಮೊಳಕೆ ಎಲ್ಲ ಚೆನ್ನಾಗಿ ಕಟ್ಟಿ ಇಟ್ಟಿದ್ದೆ, ಅದು ಮೊಳಕೆ ಕೂಡ ಚೆನ್ನಾಗಿ ಬಂದಿತ್ತು. ಈಗ ಅದನ್ನು ತಗೊಂಡು ನಾನು ಇಲ್ಲಿ ಸಾರು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಕಾಳನ್ನ ನೆನೆಸ್ಕೊಂಡ್ರು ನೀವು ಮಾಡ್ಕೋಬೋದು. ಇಲ್ಲಿ ನನಗೆ ಈ ಕನ್ಸಿಸ್ಟೆನ್ಸಿ ಬೇಕಾಗಿತ್ತು, ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಫಸ್ಟಿಗೆ ನಾನು ಇಲ್ಲಿ ಒಂದು ಕುಕ್ಕರಿಗೆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ. ಅದು ತೊಳೆದಾದ್ಮೇಲೆ ಆ ನೀರನ್ನ ಚೆನ್ನಾಗಿ ಬಸ್ಬಿಟ್ಟು ನಾನು ಫ್ರೆಶ್ ಆಗಿರೋ ನೀರನ್ನ ಹಾಕಿ ಉಪ್ಪು ಹಾಕಿ ಇದನ್ನು 4ರಿಂದ 5 ವಿಷಲ್ ಮಾಡ್ಕೋತಾ ಇದ್ದೀನಿ. ಇದು 4ರಿಂದ 5 ವಿಷಲ್ ಆಗಿದೆ. ಈಗ ಅದೆಲ್ಲ ಆರಿದ್ಮೇಲೆ ನಾನು ತೆಗ್ದಿದ್ದೀನಿ ನೋಡಿ. ಈ ಮಟ್ಟಿಗೆ ಅಂದರೆ ಹುಳ್ಳಿಕಾಳೇನು ತುಂಬ ಬೇಯಿಸಿದಷ್ಟೇನು ಇದಾಗಲ್ಲ, ಅಂದರೆ ಅದೇನು ಮೆತ್ತು ಆಗಿಬಿಡಲ್ಲ, ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಎಲ್ಲ ಇರುತ್ತೆ. ಈಗ ಮತ್ತೆ ಇದನ್ನು ಈ ಮಟ್ಟಿಗೆ ಬೇಯಿಸ್ಕೊಂಡ್ಮೇಲೆ ನಾನು ಮತ್ತೆ ಈಗ ಒಲೆ ಉರಿ ಹಚ್ಕೊಂಡು ಅದನ್ನು ಮತ್ತೆ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಅದು ಬೇಯ್ತಾ ಇರಬೇಕಾದ್ರೆ ಇಲ್ಲಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲೊಂದು ಜಾರಿಗೆ ನಾನು ಕಾಯಿ ಹುಣಸೆಹಣ್ಣು ಎರಡನ್ನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋತಿದ್ದೀನಿ. ಇದಾದಮೇಲೆ ಅದು ರುಬ್ಕೊಂಡಾದಮೇಲೆ ಇಲ್ಲಿಗೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ನಿಮ್ಮ ಮನೆಗೆ ನೀವೆಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿ ಅಷ್ಟು ಪುಡಿನ ಹಾಕ್ಕೊಂಡು ನೀವು ರುಬ್ಕೋಬೋದು. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸ್ಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದು ಚೆನ್ನಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಕಾಳು ಕೂಡ ಮತ್ತೆ ಕುದೀತಾ ಇದೆ. ಈಗ ಅದಕ್ಕೆ ಈ ಖಾರನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟೇ ಒಂದ್ಸಲ ನೀವು ಉಪ್ಪು ಹಾಕ್ಕೊಂಡಿರ್ತೀರ. ಈಗ ನೋಡಿ ಖಾರ ಹಾಕ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳೋದಾದ್ರೆ ಹಾಕೋಬೋದು, ಇಲ್ಲ ಉಪ್ಪು ಕರೆಕ್ಟಾಗಿದ್ದರೆ ಹಾಗೆ ಬಿಟ್ಕೊಳ್ಳಿ. ಈಗ ತೆಳ್ಳಗೆ ಮಾಡ್ಕೊಂಡಷ್ಟು ಚೆನ್ನಾಗಾಗುತ್ತೆ. ಈ ಸಾರು ಸ್ವಲ್ಪ ಬಸ್ಸಾರು ಥರ ಬರುತ್ತೆ. ತೆಳ್ಳಗಿದ್ದಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ತೆಳ್ಳಗೆ ಮಾಡಿ ಮತ್ತೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಮೊಳಕೆ ಕಟ್ಟಿದ್ದು ಕಾಳೊಳಗೇ ಈ ಖಾರನ ಹಾಕಿ ಚೆನ್ನಾಗಿ ಕುದಿಸಿದಷ್ಟು ಈ ಸಾರು ಟೇಸ್ಟ್ ಬರುತ್ತೆ. ಇವಾಗಂತ ಒಂದು ಕುದಿ ಬಂತು ಅಂತ ಅದನ್ನು ಬಸ್ಕೊಂಡ್ಬಿಡಬೇಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಆದಷ್ಟು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ಅದು ಕುದಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಮಗೆ ಅದು ಸಾರು ಟೇಸ್ಟ್ ನೋಡಿಕೊಂಡು ಆಮೇಲೆ ಇದನ್ನು ಹಿಂಗೆ ಬಸ್ಕೊಳ್ಳಿ. ಅದು ಬಸ್ಕೊಂಡ್ಮೇಲೆ ಆ ಕಟ್ಟನ್ನೇ ಸಪ್ರೇಟಾಗಿ ಮತ್ತು ಕಾಳನ್ನೇ ಸಪ್ರೇಟಾಗಿ ಒಗ್ಗರಣೆ ಹಾಕೋಬೇಕಾಗುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಫಸ್ಟು ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬಸ್ತು ಸಾರಿನ ಖಾರ ಎಲ್ಲ ಕೆಳಗೆ ಇಳ್ಕೊಂಡಿದೆ. ಈಗ ಸಾರಿಗೆ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಕಟ್ಟನ್ನ ಏನು ಬಸ್ಕೊಂಡಿದ್ದೀವೋ ಆ ಖಾರನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಅಂದರೆ ತುಂಬ ಬೇಡ, ಒಂದು ಕುದಿ ಬಂದರೆ ಸಾಕು. ಯಾಕಂದರೆ ನಾವು ಕಾಳಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರೆಲ್ಲ ಹಾಕ್ಕೊಂಡಿರ್ತೀವಿ ಆವಾಗಲೇ, ಮತ್ತೆ ನೀರು ಹಾಕೋಣ ಅವಶ್ಯಕತೆ ಇರೋಲ್ಲ. ಅದನ್ನು ಕುದಿಸ್ಕೊಂಡು ಇಳಿಸ್ಕೊಂಡ್ರೆ ಅಲ್ಲಿಗೆ ಸಾರು ಮುಗಿಯುತ್ತೆ. ಈಗ ಪಲ್ಯಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೋಬೇಕು. ಯಾಕಂದರೆ ಇದು ಪಲ್ಯ ಒಗ್ಗರಣೆ ಹಾಕೋಕ್ಕೆ ಇಲ್ಲಿ ಯಾವುದೇ ಥರ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕ್ತಿಲ್ಲ, ಇದನ್ನೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಈಗ ಅದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನಾದಮೇಲೆ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದಕ್ಕೆ ಕರಿಬೇವು ಸೊಪ್ಪು ಏನೋ ಹಾಕೋದು ಬೇಡ, ಅದೇನು ರುಬ್ಕೊಂಡಿರ್ತೀವೋ ಆ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದು ಸ್ವಲ್ಪ ಉಪ್ಪನ್ನ ನೋಡಿ, ಯಾಕಂದರೆ ನಾವು ಕಾಳನ್ನ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ. ನೀವು ನೋಡಿ ಉಪ್ಪನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲ ಸರಿ ಇದೆ ಅಂದರೆ ನೀವು ಕಾಳನ್ನ ಹಾಕ್ಕೊಂಡು ಕುದಿಸ್ಕೋಬೋದು. ಈಗ ನೋಡ್ತಾ ಇರ್ಬೋದು, ನಾನು ಆ ಖಾರ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಈ ಕಾಳನ್ನ ಏನು ಬಸ್ಕೊಂಡಿದ್ದೀನಿ ಅದು ಫುಲ್ಲು ನೀರೆಲ್ಲ ಇಳಿದಿತ್ತು, ಅಂದರೆ ಖಾರ ಎಲ್ಲ ಇಳಿದಿತ್ತು. ಈಗ ಅದನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಾಳನ್ನ. ಇದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಇನ್ನೇನು ಇಳಿಸೋಕೆ ಒಂದು ಸ್ವಲ್ಪ ಟೈಮ್ ಇದೆ ಅನ್ನೋ ಟೈಮಿಗೆ ಅದಕ್ಕೆ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಕೊಬ್ಬರಿ ಅಂದರೆ ಹಸಿಕಾಯಿನ ನಾನು ತುರ್ಕೊಂಡಿದ್ದೀನಿ ಹಾಕ್ಕೊಂಡಿರೋದು. ಈ ಹಸಿಕಾಯಿನ ತುರ್ಕೊಂಡು ಹಾಕ್ಕೊಂಡು ಒಂದು 2 ನಿಮಿಷ 3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಈ ಕಾಳು ಇಲ್ಲಿಗೆ ತಯಾರಾಗುತ್ತೆ. ಯಾರೇ ರೆಸಿಪಿನ ಮಾಡ್ಕೊಂಡ್ರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ.